ತುಂಬ ಜನ ನನಗೆ ಫೋನ್ ಮಾಡಿ ಕೆ ಜಿ ಎಫ್ ಅವರು ಬ್ಯಾಂಗ್ಳೂರು ಟ್ರಾವೆಲ್ ಮಾಡೋರೆಲ್ಲ ಯಾವಾಗ ಕೆ ಜಿ ಎಫ್ಗೆ ಇಂದಿರಾ ಕ್ಯಾಂಟೀನ್ ತರ್ತೀರಾ ಅಂತ ನನ್ನನ್ನು ಪ್ರಶ್ನೆ ಮಾಡ್ತಾಯಿದ್ರು. ಕಳೆದ ಸಾರಿ ಎಮ್.ಎಲ್.ಎ ಆಗಿದ್ದಾಗೆ ಕೇಳ್ತಾ ಇದ್ವಿ. ಅದಾದಮೇಲೆ ನಾವು ಸರ್ಕಾರದ ಹಂತದಲ್ಲಿ ಪ್ರಯತ್ನ ಮಾಡಿದ್ವಿ. ಇದನ್ನು ಸ್ಯಾಂಕ್ಷನ್ ಏನೋ ಮಾಡಿದ್ರು, ಬಟ್ ಎಲ್ಲ ಟೆಂಡರ್ಸು ಈ ಸ್ಟೇಟ್ಗೆ ಒಂದು ಹತ್ರ ಟೆಂಡರ್ ಮಾಡಿದ್ದಿಲ್ಲ. ಸ್ವಲ್ಪ ನಿಧಾನ ಆಯಿತು ಅಂತ ನನಗೂ ಅನ್ನಿಸ್ತಾ ಇದೆ. ಬಟ್ ಈ ಕ್ವಾಲಿಟಿ ಫುಡ್ ಏನಿದೆ, ಬೆಳಗ್ಗೆ ಇದ್ದರೆ 1000 ಫ್ಯಾಮಿಲೀಸ್ಗೆ 1500 ಫ್ಯಾಮಿಲೀಸಿಗೆ ಇಂದಿರಾ ಕ್ಯಾಂಟೀನಲ್ಲಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ. ಆ ಕಾಸ್ಟು ಕೂಡ 5 ರೂಪೀಸ್ ಊಟ 10 ರೂಪಾಯಿಗೆ ಅಷ್ಟು ಕಡಿಮೆ ದರದಲ್ಲಿ ಅವರಿಗೆ ಆರೋಗ್ಯಕರವಾಗಿರುವಂಥ ಊಟ ಕೊಡುವಂಥ ಇಂದಿರಾ ಕ್ಯಾಂಟೀನ್ನ ಕನಸು ಕೆ ಜಿ ಎಫಲ್ಲಿ ಈ ದಿನ ನನಸಾಗ್ತಾ ಇದೆ ಅಂತ ಖುಷಿ ಇದೆ. ಲೋಕಾರ್ಪಣೆ ಮಂತ್ರಿಗಳಿಗೆ ನಾವು ಕಳೆದ 10 ದಿನದಿಂದ ಪ್ರಯತ್ನ ಮಾಡಿದಾಗ ಇಡೀ ಜಿಲ್ಲೆಗೂ ಮಾಡಬೇಕಾಗತ್ತೆ, ಕೆ ಜಿ ಎಫ್ ಕ್ಷೇತ್ರದಲ್ಲೇ ಮಾಡೋಕ್ಕಾಗಲ್ಲ ಅಂತ ಒಂದು ಭೇಟಿ ಕೊಟ್ಟಿದ್ದಾರೆ. 29 ಕೊಟ್ಟಿದ್ದಾರೆ ಸಭೆಗಳು. ಜಿಲ್ಲಾ ಉಸ್ತುವಾರಿ ಮಂತ್ರಿ 29ನೇ ತಾರೀಕು ಕೊಟ್ಟಿದ್ದಾರೆ. ಆವಾಗ ಅಧಿಕೃತವಾಗಿ ಇದು ಚಾಲನೆ ಆಗುತ್ತೆ. ಇದು ನನ್ನ ಕೆ ಜಿ ಎಫ್ ಕ್ಷೇತ್ರದ ಜನತೆಗೆ ಒಂದು ಕೊಡುಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 5 ವರ್ಷದಿಂದಲೂ ಅವ್ರು ಕನಸಾಗಿದ್ದು ಇಡೀ ನನ್ನ ಕ್ಷೇತ್ರದವ್ರು ಎಲ್ಲೂ ಓಡಾಡಿದ್ರು ಇಂದಿರಾ ಕ್ಯಾಂಟೀನ್ನ ಕೆ ಜಿ ಎಫ್ಗೆ ಯಾವಾಗ ತರ್ತೀರಾ ಅಂತ ನನಗೆ ಪ್ರಶ್ನೆ ಮಾಡ್ತಾಯಿದ್ರು. ಡೈಲಿ ಟ್ರಾವೆಲರ್ಸ್ ಯಾವಾಗಲೂ ಕೇಳ್ತಾಯಿದ್ರು. ಇದೆಲ್ಲ ತುಂಬ ಒಳ್ಳೆಯ ಜಾಗದಲ್ಲಿ ನಾನು ಇಂದಿರಾ ಕ್ಯಾಂಟೀನ್ನ ನಾನು ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಅವಾಗ ನನ್ನ ಜೊತೆ ಕಮಿಷನರು ಮತ್ತು ಆ ಟೆಕ್ನಿಕಲ್ ರಿಸೋರ್ಸ್ ಪರ್ಸನ್ನು ಎಲ್ಲ ಇದ್ದಾಗ ನಾವು ಎಲ್ಲಿ ತಂದರೆ ಇದು ಅನುಕೂಲ ಆಗುತ್ತೆ ಅಂದಾಗ ಹಾಸ್ಪಿಟಲ್ ಮುಂಭಾಗದಲ್ಲಿ ಈ ಕಡೆ ಹೆರಿಗೆ ಹಾಸ್ಪಿಟಲ್ ಪಕ್ಕದಲ್ಲಿ, ಮತ್ತು ಭಾಳ ಜನ ಬೆಳಗ್ಗೆ ಎದ್ದರೆ ಪೌರ ಕಾರ್ಮಿಕರಾಗಿರ್ಬೋದು, ಬೆಳಗ್ಗೆ ಎದ್ದರೆ ಟ್ರೈನ್ ಟೈಮಿಂಗ್ಸ್ಗೆ ಹೋಗುವಂಥವ್ರಿಗೆ, ಮತ್ತು ಹೊರಗಡೆ ಕೆ ಜಿ ಎಫ್ಗೆ ಕೆಲಸಕ್ಕೆ ಬರುವಂಥ ಎಷ್ಟೋ ಮಂದಿಗೆ ಇದು ಒಂದು ಒಳ್ಳೆ ಇಂದಿರಾ ಕ್ಯಾಂಟೀನ್ ಆಗಿ ಅವರಿಗೆ ಆರೋಗ್ಯಕರವಾಗಿರುವಂಥ ತಿಂಡಿ ಊಟ ಕೊಡುವಂಥ ಜಾಗ ಇದಾಗಿದೆ. ಭಾಳ ಜನ ಕಾರ್ಮಿಕರು ಊಟ ತಿಂದೇ ಆಚೆ ಬಂದಿರ್ತಾರೆ ಕೆಲಸ ಮಾಡೋದಕ್ಕೆ. ಅವ್ರಿಗೆ ಕಷ್ಟಕ್ಕೆ ಇದು ಸ್ಪಂದಿಸೋವಂಥ ಜಾಗನೂ ಹುಡುಕಿದ್ದೀವಿ. ಇಂದಿರಾ ಕ್ಯಾಂಟೀನು ಅವರಿಗೆ ಸೇವೆ ಮಾಡುತ್ತೆ. ಅದು ಲೋಕಾರ್ಪಣೆ ಆಗುತ್ತೆ ಇನ್ನೊಂದು ವಾರದಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅನುದಾನನೂ ಇಡೀ ರಾಜ್ಯದಲ್ಲಿ ಒಂದೇ ರೀತಿಯೇ. ಇಡೀ ರಾಜ್ಯದಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಏನು ಕಾಸ್ಟಲ್ಲಿ ಮಾಡಿದ್ದಾರೆ, ಇಡೀ ರಾಜ್ಯದಲ್ಲಿ ಕೆ ಜಿ ಎಫ್ ಕ್ಷೇತ್ರದಲ್ಲೂ ಅದೇ ಕಾಸ್ಟಲ್ಲೇ ಮಾಡಿದ್ದಾರೆ. ಹೊಸಾಗಿ ಮಾಡಿದ್ದೀವಿ. ಬೇರೆ ಜಾಗದಲ್ಲೆಲ್ಲ ಚಿಕ್ಕದಾಗಿ ನೋಡ್ತೀರಾ. ಕೆ ಜಿ ಎಫಲ್ಲಿ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿ ಮಾಡಿದ್ದೀವಿ. ಒಂದು ಕಡೆ ಗ್ರೀನರಿ ಇದೆ, ಇನ್ನೊಂದು ಕಡೆ ರೋಡ್ ಇದೆ, ಇನ್ನೊಂದು ಕಡೆ ಕನೆಕ್ಟಿವಿಟಿ ಯಾರೆಲ್ಲ ಉಪಯೋಗ ಮಾಡ್ಕೊಬೋದು ಅಂತಂದರೆ ಆ್ಯಕ್ಸೆಸ್ ಕೂಡ ಭಾಳ ಹತ್ರ ಇದೆ. ಆ ಕಡೆ ಬಸ್ಗೆ, ಟ್ರೈನ್, ಹಾಸ್ಪಿಟಲ್, ಆಟೋ ಡ್ರೈವರ್ಸ್ಗೆ ಬೆಳಗ್ಗೆ ಎದ್ದು ತಿಂಡಿ ಊಟನೂ ನೋಡದೆ ಯಾರು ಬರ್ತಾರೆ ಆಚೆ ಕಡೆ ಅವರಿಗೆ ಇದು ಆರೋಗ್ಯಕರವಾಗಿರುವಂಥ ಊಟ ಕೊಡುವಂಥ ಇಂದಿರಾ ಗಾಂಧಿ ಅವ್ರ ಕನಸಾಗಿತ್ತೋ ಇಲ್ಲೋ ಗೊತ್ತಿಲ್ಲ. ಖಂಡಿತ ಅವರ ಹೆಸರಲ್ಲಿ ಬರುವಂಥ ಕಾರ್ಯಕ್ರಮಗಳು ಭಾಳ ಅರ್ಥಪೂರ್ಣವಾಗಿದೆ. ಅದು ಅಷ್ಟೇ ಅದಕ್ಕೆ ಚೈತನ್ಯ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಖಂಡಿತ ಕೆ ಜಿ ಎಫ್ಗೆ ಇಂದಿರಾ ಕ್ಯಾಂಟೀನ್ ತಂದಾಗ ಖುಷಿ ಆಯಿತು. ಯಾವತ್ತು ಲೋಕಾರ್ಪಣೆ ಮಾಡ್ತೀನಿ ಅವತ್ತು ಮನಸ್ಸನ್ನೇ ಖುಷಿ ಪಡ್ತೀನಿ. ಜನ ಇದನ್ನು ಬಯಸ್ತಾ ಇದ್ರು, ತರಲಿ ಇದನ್ನು ಶಾಸಕರು ಮಾಡ್ತಾರೆ ಅನ್ನೋವಂಥ ನನ್ನ ಬಗ್ಗೆ ಅವರಿಗೆ ಅಭಿಪ್ರಾಯ ಕೂಡ ಇತ್ತು. ಮಾಡಬೇಕು ಇಷ್ಟು ದಿನದೊಳಗಡೆ ಅಂತ ನನ್ನ ಬಗ್ಗೆ ಅವರು ನಿರೀಕ್ಷೆ ಇಟ್ಟಿದ್ರು. ಅದು ಇವತ್ತು ಕನಸಾಗ್ತಾ ಇದೆ ಅನ್ನೋವಂಥ ಖುಷಿ ನನಗೆ ಇದೆ. ಭಾಳ ಜನ ಕೆಲಸ ಮಾಡೋ ಆಟೋವ್ರು ಇರ್ಬೋದು, ಬೆಳಗ್ಗೆ ಇದ್ದರೆ ಕೆಲಸಕ್ಕೆ ಬರೋವಂಥವ್ರು, ಪೌರ ಕಾರ್ಮಿಕರು, ಮತ್ತು ಹಾಸ್ಪಿಟ್ಲಲ್ಲಿ ಪೇಷಂಟ್ನ ನೋಡೋಕ್ಕೆ ಬರೋವಂಥವ್ರು. ಇದು ಆರೋಗ್ಯವಾಗಿರುವಂಥದ್ದು ಊಟ ಕಡಿಮೆ ಬೆಲೆಗೆ ಸಿಗುತ್ತೆ. 5 ರೂಪಾಯಿ ತಿಂಡಿ ಸಿಗುತ್ತೆ, 10 ರೂಪಾಯಿ ಊಟ ಸಿಗುತ್ತೆ. ಒಳ್ಳೆಯದೇ ಅಲ್ವಾ? ಒಂದು ಟೈಮ್ಗೆ 1000 ಜನ ತಿನ್ಕೊಂಡು ಹೋಗುವಂಥ ವ್ಯವಸ್ಥಿತವಾಗಿರುವಂಥದ್ದನ್ನು ಇಲ್ಲಿ ಮಾಡಿದ್ದಾರೆ. ಅಡುಗೆ ತಯಾರು ಮಾಡೋದೆಲ್ಲ ಇಲ್ಲೇ ಇರುತ್ತೆ. ಸಿಸ್ಟಮ್ ತುಂಬ ಚೆನ್ನಾಗಿದೆ, ಇಲ್ಲೇ ತಯಾರು ಮಾಡ್ತಾರೆ. ಮಿಕ್ಕಿದ್ದೆಲ್ಲ ಸರ್ಕಾರದ ಗೈಡ್ಲೈನ್ಸ್ ಎಲ್ಲ ಇಂದಿರಾ ಕ್ಯಾಂಟೀನ್ಸ್ಗೂ ಒಂದೇ ಆಗಿದೆ. ಸರ್ಕಾರದ ಗೈಡ್ಲೈನ್ಸ್ನ ಫಾಲೋ ಮಾಡ್ತಾರೆ. ಇಡೀ ಸ್ಟೇಟಲ್ಲಿ ಯಾವ ಥರ ಇದೆ ಸಿಸ್ಟಮು, ನಮ್ಮ ಕೆ ಜಿ ಎಫಲ್ಲೂ ಅದೇ ಸಿಸ್ಟಮ್ ಇರುತ್ತೆ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.